ಹೆಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರ ಅಂತ ಅನ್ಕೊಂತೀನಿ ಅಂಡ್ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ. ಈ ವಿಡಿಯೋ ಮೋಸ್ಟ್ಲಿ ಪೋಸ್ಟ್ ಮಾಡೋದು ಒಂದಿನ 2 ದಿನ ಲೇಟ್ ಆಗ್ತಿರ್ಬೋದು, ಬಟ್ ಇಟ್ಸ್ ಓಕೆ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಅಂಡ್ ಟುಡೇಸ್ ವಿಡಿಯೋ ಇಸ್ ವೆರಿ ಸ್ಪೆಷಲ್, ಯಾಕಂದ್ರೆ ನಮ್ಮ ಹೊಸ ಮನಿ ಒಳಗ ಫಸ್ಟ್ ಟೈಮ್ ನಾ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡತ್ತೀನಿ. ಅಂಡ್ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡತ್ತೀನಿ. ಅದಕ್ಕೆ ಆಮೇಲೆ ಎಲ್ಲರೂ ರೀಲ್ಸ್ ನೋಡಿರ್ಬೇಕಲ್ಲ ಇನ್ಸ್ಟಾಗ್ರಾಮ್ ಒಳಗ ನಾ ಹೆಂಗ ಲಕ್ಷ್ಮಿಗೆ ಬ್ಲೌಸ್ ಡ್ರೇಪಿಂಗ್ ಎಲ್ಲ ಮಾಡಿದ್ನಿ ಅಂತ. ಮೋಸ್ಟ್ಲಿ ಅದ್ರ ಒಂದ್ ಸ್ವಲ್ಪ ಕ್ಲಿಪ್ ಹಾಕ್ತೀನಿ, ಹೋಗ್ತಾ ವಿಡಿಯೋ ಒಳಗೆ ನೋಡ್ರಿ. ಅಂಡ್ ಈಗ ಬರ್ರಿ ನಾನು ಹೆಂಗ್ ಫಸ್ಟ್ ಟೈಮ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ, ಏನ ಪ್ರಸಾದ್ ಮಾಡತ್ತೀನಿ ಹೆಂಗ ಅಂತ ಹೇಳಿ ನೋಡ್ರಿ. ಆಲ್ರೆಡಿ ನೋಡಾತೀರಿ ಅಲ್ಲೆಲ್ಲ ಹಣ್ಣು ಹಂಪ್ಲು ಹೂವು ಅವೆಲ್ಲ ಪೂಜೆಗೆಲ್ಲ ತಗೊಂಡ್ಬಂದ್ ಇಟ್ಕೊಂಡಿನಿ. ಈಗ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಕುಕಿಂಗ್. ಬರ್ರೀಗ ಆಮೇಲೆ ನಾನು ಸ್ವಲ್ಪ ಸೀರೆ ಹಾಕೊಂಡು ರೆಡಿ ಆಗಿನಿ. US ಒಳಗ ಮನಿ ಹೊರಗೆ ಹಿಂಗೇನು ಡೆಕೋರೇಷನ್ ರಂಗೋಲಿ ಎಲ್ಲ ಹಾಕ್ಬಾರ್ದು. ಹಾಕಿದ್ರೆ ಹೆಚ್ಚೋದವರು ಅಂದ್ರೆ ಮೇಂಟೆನೆನ್ಸ್ ದವರು ಕಂಪ್ಲೇಂಟ್ ರೇಸ್ ಮಾಡ್ತಾರ. ಸೊ ಅದಕ್ಕೆ ನಾ ಸಣ್ಣದ್ ಹಾಕತೀನಿ, ಅದು ಮುಂದೆ ಚಾಕ್ಲಿ ಹಾಕತೀನಿ. ರಂಗೋಲಿ ಹಾಕಿದ್ರ ಸರಿಯಾಗಿ ರಂಗಿಲ್ಲ, ಎಲ್ಲ ಗಾಳಿ ಹಾರ್ ಹೋಗ್ತೈತೆ ಅಂತ ಹೇಳಿ ಚಾಕ್ಲಿ ಹಾಕತೀನಿ. ಮುಂದ್ ಹೊರಸಲ್ ಮ್ಯಾಗ ಅಂತೂ ಹಿಂಗ ಒಂದಿಷ್ಟ ಒರಿಸಿ ರಂಗೋಲಿ ಹಾಕತೀನಿ. ಅದು ಮೋಸ್ಟ್ಲಿ ಒನ್ ಡೇ ಒಳಗೆ ತೆಗೆದ್ ಬಿಡ್ಬೇಕು ಅಷ್ಟೇ, ಡೈಲಿ ಹಾಕೋಂಗು ಇಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇಲ್ಲೆಲ್ಲ ರೂಲ್ಸ್ ವೆರಿ ಸ್ಟ್ರಿಕ್ಟ್ ರೂಲ್ಸ್. ಅದಕ್ಕೆ ನಾ ಹೊರಗೂ ಏನು ಡೆಕೋರ್ ಮಾಡಿಲ್ಲ, ಜಸ್ಟ್ ಮನಿ ಒಳಗ ಸಿಂಪಲ್ ಆಗಿ ಪೂಜೆ ಮಾಡೋದು ಅಂತ ಹೇಳಿ ಮಾಡಬೇಕು. ಇನ್ನು ಮಮ್ಮಿ ಸೀರೆ ನಾ ಈ ಕಡೆ US ಬರುವಾಗ ಅವಾಗ ತಗೊಂಡ್ಬಂದಿದ್ದ ಅವಾಗ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನೀವು ನಿಮ್ಮ ಮನಿ ಒಳಗ ವರಮಹಾಲಕ್ಷ್ಮಿ ಹಬ್ಬ ಹೆಂಗ್ ಮಾಡ್ತೀರಾ ಅಂತ ಹೇಳಿ. ಹಣ್ಣ ಹಂಪ್ಲ ಎಲ್ಲ ಇಟ್ಟೀನಿ, ಇದನ್ನ ದೇವ್ರ ಮುಂದೆ ಒಯ್ದಿಡ್ತೀನಿ. ನಾನ್ ಕಡುಬು ಮಾಡಾಕತ್ತೀನಿ. ನಮ್ಮ ಮಮ್ಮಿ ಕೇಳ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಪ್ರಸಾದ್ ಮಾಡ್ಬೇಕು ಮಮ್ಮಿ ಅಂತಂದ್ರೆ ಹೋಳ್ಗಿ ಮಾಡಂತ ಕಡುಬು ಮಾಡಂತ. ನನಗ್ ಗೊತ್ತೇ ಇಲ್ಲ ಹೆಂಗ್ ಮಾಡ್ತಾರಂತ ಅನ್ನೋದು. ತಿಂದಿನಿ ಚಲೋತ್ನಂಗೆ, ಬಟ್ ಮಾಡೋದ್ ಗೊತ್ತಿಲ್ಲ. ಈಗ ಅದೇ ಕೊಬ್ಬರಿ ಹೂರ್ಣದ್ ಮಾಡಂತಂದ್ರ ಸದ್ಯಕ್ಕಿಲ್ಲ ಅಂತಂದ್ರೆ ಈ ಕೊಬ್ಬರಿದ ಈಸಿ ಅಂತ ಅನಸ್ತ ಮಮ್ಮಿ ಹೇಳಿದ್ ನೋಡಿ. ಸೊ ಕೊಬ್ಬರಿದ್ ಮಾಡಾಕತ್ತೀನಿ, ಕೊಬ್ಬರಿ ಕಡುಬು ಮಾಡತ್ತೀನಿ. ಅದಕ್ಕೆ ಈಗ ಕೊಬ್ಬರಿ ಹೆಚ್ಬೇಕಂತ. ಆಕ್ಚುಲಿ ನಮ್ಮ ಮನಿ ಶಾಂತಿಂಗ್ ಅಂತ ಹೇಳಿ ಕೊಬ್ಬರಿ ತಗೊಂಡ್ಬಂದಿದ್ದ. ಹೊರಗ ಕೊಬ್ಬರಿ ಪೌಡರ್ ಡೆಸಿಕ್ರೇಟೆಡ್ ಕೋಕೋನಟ್ ಅಂತ ಹೇಳಿ ಪೌಡರ್ ಗತ್ಲೆ ಸಿಗ್ತೈತಿ, ಹೆಚ್ಚಿಟ್ಟಿದ್ದೆ. ಅದು ತರ್ಬೋದಾಗಿತ್ತ, ಬಟ್ ಆಲ್ರೆಡಿ ಇದು ಪೂಜೆಗೆ ಅಂತ ಹೇಳಿ ನಾವು ತಗೊಂಡ್ಬಂದಿದ್ದೆ. ಅವಾಗಿಂದ ಅದೇ ಯೂಸ್ ಮಾಡೋಣ ಅಂತ ಹೇಳಿ ಮಾಡತ್ತೀನಿ. ಕೊಬ್ಬರಿ ಹೆರಚಿ ಕೈ ನುಸಾಕತ್ತು. ಇಷ್ಟ ಹೆರ್ಚಾಕ ನಂಗ ಇಷ್ಟ ಹೆಚ್ಚಾಗಾಯ್ತು. ನಂಗೆ ಪೂರಾ ಹೆರ್ಚಾಕ್ ಬರತ್ತಿಲ್ಲ, ಭಾಳ ಗಟ್ಟಿ ಐತಿ. ಸೊ ಕಷ್ಟಪಟ್ಟ ಚಾಕುಲೆ ಕಟ್ ಮಾಡೀನಿ. ಈಗ ಇದು ಗುಂಡ ಹಿಂಗ್ ಅರ್ಧ ಕಟ್ ಮಾಡಿ ಕಷ್ಟಪಟ್ಟ ಹಿಂಗ್ ಸಣ್ಣ ಸಣ್ಣ ಮಾಡಿ. ಇದು ಚಾಪರ್ ಐತಿ, ನಿಂಜಾ ಬ್ಲೆಂಡರ್ ಚಾಪರ್. ನಾ ಇನ್ಸ್ಟಾಗ್ರಾಮ್ ಒಳಗೂ ಹಾಕೀನಿ, ನಿಮಗ ಲಿಂಕ್ ಅದೆಲ್ಲ ಬೇಕಂತಂದ್ರೆ ಅಲ್ಲೇ ಇನ್ಸ್ಟಾಗ್ರಾಮ್ ಒಳಗೆ ಹಾಕೀನಿ, ಹೋಗಿ ಚೆಕ್ ಮಾಡ್ರಿ. ಇದು ಕರೆಕ್ಟ್ ಆಗಿ ಬ್ಲೆಂಡ್ ಆಯ್ತಂದ್ರೆ ನಾ ಇದನ್ನು ಒಂದ್ ಹಾಕಿ ಅನ್ಕೊಳಕತ್ತೀನಿ. ಸೊ ಈಗ ಮಿಕ್ಸಿಗೆ ಹಾಕಿ ನೋಡೋಣ ಬರ್ರಿ. ಪೂಜೆ ಈಗ ನಾಗಳೆ ಹಾಕಿದ್ದು ಎಲ್ಲ ಚಲೋತ್ನಂಗೆ ಗ್ರೈಂಡ್ ಆಗೈತಿ. ಆಲ್ಮೋಸ್ಟ್ ಸ್ವಲ್ಪ ಆಗೈತಿ, ಇನ್ನೊಂದ್ ಸ್ವಲ್ಪ ಇಟ್ರೆ ಆಗ್ತೈತಿ. ಬಟ್ ಅದಕ್ಕೆ ಇನ್ನೊಂದ್ ಸ್ವಲ್ಪ ಕೊಬ್ಬರಿ ಹಾಕೋಣ ಅಂತ ಹೇಳಿ. ಇದೇನಿದು ಓಪನ್ ಮಾಡ್ಬೇಕಂತಿಲ್ಲ, ಇದು ಜಸ್ಟ್ ಒಳಗಿಂದ ಇದನ್ನ ತೆಗದೆ ಅಂದ್ರೆ ಹಿಂಗ ಓಪನ್ ಆಗ್ಬಿಡ್ತೈತಿ. ಇದ್ರೊಳಗೆ ಎಲ್ಲ ನಮಕ್ ಇನ್ನೊಂದ್ ಸ್ವಲ್ಪ ಹಾಕಿ ಅವನು ಗ್ರೈಂಡ್ ಮಾಡ್ಕೊಳಕತ್ತೀನಿ. ಇದ್ರೊಳಗ್ ಚಾಪ್ ಆಪ್ಷನ್ ಇಟ್ರ ಜಸ್ಟ್ 20 seconds ಒಳಗೆ ಆಗತೈತಿ. ನಮಗೆ ಇದು ಕೊಬ್ಬರಿ ಒಂದ್ ಸ್ವಲ್ಪ ಜಾಸ್ತಿ ಹೊತ್ತು ಆಗ್ಬೇಕಲ್ಲ, ಪ್ಯೂರೇ ಆಪ್ಷನ್ ಐತಿ. ಆ ಪ್ಯೂರೇ ಆಪ್ಷನ್ ಒಳಗೆ ಇಟ್ಟು ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಹಾಕೊಂಡು ಬೆಲ್ಲ ಹಾಕೊಂಡು ಒಂದ್ ಸ್ವಲ್ಪ ಬಿಸಿ ಮಾಡಿ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ಕಡುಬು ಮಾಡ್ಬಿಡುದು. ಬಹಳ ಈಸಿ ಅದ ಅಂತಂದ ಅನಿಸ್ತ. ಅದ್ ನೋಡ್ರಿ, ಅಗಳೆ ಕೊಬ್ಬರಿ ಹಾಕಿದ್ನಲ್ಲ ಫುಲ್ ಹಿಂಗ್ ಪೌಡರ್ ಹಾಕ್ಬಿಟ್ಟೈತಿ ಈಗ. ಸೊ ನಾ ಹೆರ್ಚಿದ್ರು ಹಿಂಗ್ ಪೌಡರ್ ಹಾಕ್ತಿದ್ದಿಲ್ಲ ಅನ್ಕೊಂತೀನಿ. ನಾ ಹೆರ್ಚಿದ್ ಪೌಡರ್ನು ಇದ್ರೊಳಗೆ ಹಾಕ್ಬಿಟ್ಟಿನಿ. ಈಗ ಚಲೋ ಹೊತ್ನಂಗೆ ಪೌಡರ್ ಆಗೈತಿ. ಈಗ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ. ಚಪಾತಿ ಇದು ಪೌಡ್ರು ಎಲ್ಲ ಪೌಡರ್ ಹಾಕ್ಬಿಟ್ಟೈತಿ. ಬೆಲ್ಲ ಮಿಕ್ಸ್ ಆಗೇ ಇಲ್ಲ, ಏನ್ ಮಾಡೋದು ನಂಗೆ ಗೊತ್ತಿಲ್ಲ. ಜಸ್ಟ್ ಹಿಂಗ್ ತಗೊಂಡು ಹಿಂಗ್ ಮಾಡಂತ ಮಮ್ಮಿ ಹೇಳ್ಯಾರ, ಹಂಗ ಮಾಡಾಕತ್ತೀನಿ. ಓಕೆ, ಹಿಂಗೆ ಎಣ್ಣೆ ನೋಡು ಹೆಂಗಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ನಾವು ಎಣ್ಣೆ ಹಚ್ಚಬಾರ್ದು ಅಂತ ಹೇಳಿ ಎಣ್ಣೆ ತುಪ್ಪ ಭಾಳ ತುಪ್ಪ ಹಚ್ಚಬಾರ್ದು ಅಂತ ಟೇಸ್ಟ್ ರೀ. ಈ ಟೇಸ್ಟ್ ಮಾಡೋಕ್ಕಾಗಲ್ಲ, ದೇವ್ರಿಗೆ ಬಿಟ್ಟು. ಏರ್ ಫ್ರೈಯರ್ ಒಳಗೂ ಕಡುಬು ಮಾಡೋಣ ಅಂತ ಅನ್ಕೊಂತೀನಿ. ಕಡುಬು ಬರುತ್ತೆ ಅದ್ರೊಳಗೆ.
ಟ್ರೈ ಮಾಡೋಣ ಅಂತ 170 ಇಡೋಣ 5 ಮಿನಿಟ್ಸ್ ಇಡೋಣ. ನೀನು ಹೆಂಗ್ ಕಾಣತಿ ಅಂತ ಯಾ ದಟ್ಸ್ ಶ್ರೀ ಹೆಂಗ್ ಕಾಣಕತ್ತಾರ ನಾ ಹೇಳರೆ ಹಿಂಗ್ ರೆಡಿ ಆಗಿ ಬಂದ್ಬಿಟ್ಟಾರ ಏನಪ್ಪ ಫುಲ್ ಏನ ಫಾರ್ಮಲ್ಸ್ ಹಾಕೊಂಡ್ ಬಂದಾರ. ನಾ ಸೀರೆ ಹಾಕೊಂಡಿದ್ ನೋಡಿ ಫಾರ್ಮಲ್ ಹಾಕೊಂಡ್ಬಿಟ್ಟಾರ. ಈಗ ಇನ್ನೊಂದ್ ಸ್ವೀಟ್ ಚಲೋದ್ ಹೆಂಗ್ ಮಾಡ್ತೀನಿ ನಾ ಫ್ರೂಟ್ ಕಸ್ಟರ್ಡ್ ನಂಗೆ ಗೊತ್ತೈತದ ಹೆಂಗ್ ಮಾಡಕ್ ಬರ್ತೈತೆ. ಏನಿಲ್ಲ ಸಿಂಪಲ್ ಹಾಲ್ ಕಾಯಿಸೋದು. ಹಾಲ್ ಕಾಯಿಸಿದ್ರೊಳಗ ಒಂದ್ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕೋದು, ಮಿಕ್ಸ್ ಮಾಡಿ ಆಮೇಲೆ ಗಟ್ಟಿ ಆದ್ಮೇಲೆ ಬೆಲ್ಲ ಹಾಕಿ ಆಮೇಲೆ ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಫ್ರೂಟ್ಸ್ ಹಾಕೊಂಡು ತಿನ್ಬಿಡುದು ಅಷ್ಟೇ. ಅದನ್ನ ಹಾಲ್ ಕಾಯ್ದಾವ ಅದ್ರೊಳಗ ಆಮೇಲೆ ಕಸ್ಟರ್ಡ್ ಪೌಡರ್ ಒಳಗ ತಣ್ಣಗನ್ ಹಾಲ್ ಹಾಕ್ಬೇಕಾ, ಹಾಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರೊಳಗೆ ಹಾಕ್ಬೇಕು. ಇದ್ರೊಳಗೆ ಹಾಕ್ಬೇಕು ಅಷ್ಟೇ. ಇದನ್ನ ನೋಡ್ರಿ ಈಗ ನಾ 2 ರೀತಿಯಿಂದ ಕಡಬ ಮಾಡಿದೆ. ಒಂದು ಕರಗಡಬ, ಒಂದು ಸ್ಟೀಮ್ ಮಾಡಿದ ಕಡಬ, 2 ಮಾಡಿ ದೇವ್ರಿಗೆ ನೈವೇದ್ಯ ಇಡಕ್ಕೆ 2 ಪ್ಲೇಟ್ ಮಾಡಿಟ್ಟಿನಿ. ಈಗ ಹೋಗಿ ದೇವ್ರ ಹತ್ರ ಇಡೋಣ ಬರ್ರಿ. ಇನ್ಸ್ಟಾಗ್ರಾಮ್ ಒಳಗ ಒಂದು ರೀಲ್ ನೋಡಿ ಕಲ್ತ್ನಿ. ಇದನ್ನ ಲಕ್ಷ್ಮಿಗೆ ಸೀರೆ ನನ್ನ ಕಡೆ ಇಲ್ಲ, ಬಟ್ ಬ್ಲೌಸ್ ಇಂದ ಸೀರೆ ಉಡ್ಸ್ಬೋದಂತ ಭಾಳ ಈಸಿ ಐತಿ. ನೀವು ನೋಡ್ರಿ ನಾ ಹೆಂಗ್ ಮಾಡತ್ತೀನಿ ಅಂತ ಹೇಳಿ. ಜಸ್ಟ್ ಒಂದು ಬ್ಲೌಸ್ ಪೀಸ್ ನ ಹಿಂಗ್ ಫಸ್ಟ್ ಒಂದ್ ಕಡೆ ಫುಲ್ ಹಿಂಗ ಹಾಫ್ ಫೋಲ್ಡ್ ಮಾಡಿ ಇಟ್ಕೋರಿ. ಅಂಡ್ ಸೆಕೆಂಡ್ ಹಾಫ್ ಒಳಗ ಅದ್ರ ಅಪೋಸಿಟ್ ವೇ ಒಳಗ ಹಿಂಗ ಟೀ ಶೇಪ್ ಒಳಗ ಹಿಂಗ ಫೋಲ್ಡ್ ಮಾಡ್ಕೊಂಡು ಪಿನ್ ಹಾಕೊಂಡ್ ಇಟ್ಕೋರಿ. ಆಮೇಲೆ ಒಂದ್ ಚರಗಿಗೆ ಹಿಂಗ ತಳ ಸ್ಕರ್ಟ್ ಗತ್ಲೆ ಹಿಂಗ ಹಾಕ್ರಿ. ಆಮೇಲೆ ಮ್ಯಾಗ್ ಇನ್ನೊಂದ್ ಚರಗಿ ಇಟ್ಟು ಅದಕ್ಕೆ ಹಿಂಗೊಂದ್ ಸ್ಟಿಕ್ ಒಳಗ್ ಹಾಕಿ ಹಿಂಗ ಪಿನ್ ಇಂದ ಹಿಂಗ್ ಸೆಕ್ಯೂರ್ ಮಾಡ್ಕೊಂಡು ಸೈಡಿಗೆ ಹಿಂಗ ಶೋಲ್ಡರ್ ಗತ್ಲೆ ಹಿಂಗ್ ಮ್ಯಾಗ್ ಹಿಂಗ್ ಮಾಡ್ಕೋರಿ. ಬಹಳ ಈಸಿ, ಕ್ವಿಕ್ ಅಂಡ್ ಈಸಿ ಇದಾಗುತ್ತೆ. ಆಮೇಲೆ ನಿಮ್ ಕಡೆ ಯಾವ ಜ್ಯುವೆಲರೀಸ್ ಐತಿ, ಆಮೇಲೆ ಲಕ್ಷ್ಮಿ ಮುಖ ಇದ್ರ ಲಕ್ಷ್ಮಿ ಮುಖ ಚರಗಿಗೆ ಹಾಕಿ ಹಿಂಗ ಅಲಂಕಾರ ಮಾಡ್ಕೋರಿ. ನಮ್ ಹೊಸ ಮನೆಯೊಳಗ ಇದ ಫಸ್ಟ್ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ನಂಗೆ ಎಲ್ಲಿ ಮಾಡಕ್ ಆಗಂಗಿಲ್ಲೇನಪ್ಪಾ ಅಂತ ಹೇಳಿ ಕೊಳಗತ್ತಿದ್ನಿ. ಬಟ್ ನಂಗೆ ಈ ರೀಲ್ ನೋಡ್ಬಿಟ್ಟು ಬಹಳ ಸೇವಿಯರ್ ರೀಲ್ ನೋಡಿ ನಾನು ಹಿಂಗ್ ಮಾಡ್ಬೋದಲ್ಲ. ನನ್ ಕಡೆ ಒಂದ್ ಯಾವ್ದೋ ಬ್ಲೌಸ್ ಪೀಸ್ ಐತಿ. ಆಮೇಲೆ ಇಲ್ಲಿ ನಮಗ್ ಅಮೆರಿಕಾ ಒಳಗ ನಂಗ್ ಮುಖ ಡ್ರೆಸ್ ಲಕ್ಷ್ಮಿ ಡ್ರೆಸ್ ಎಲ್ಲಿ ತಗೊಳ್ಳೋದು ಏನ್ ನೋಡುದು ಅಂತ ಹೇಳಿ ಭಾಳ ಹುಡ್ಕಾಡಕತ್ತೈತೆ. ಒಂದ್ ಸ್ವಲ್ಪ ಬೇಜಾರಾಗತ್ತೈತೆ. ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಹಬ್ಬ ಮಾಡಕ್ ಆಗತ್ತಿಲ್ಲ ಅಂತ ಹೇಳಿ. ಬಟ್ ನಂಗೆ ಈ ರೀಲ್ ನೋಡ್ಬಿಟ್ಟು ಮಾಡ್ಬೋದಲ್ಲ ಮನ್ಯಾಗ ಅಂತ ಹೇಳಿ ವಿದಿನ್ 1 hour ಒಳಗೆ ನಾ ರೆಡಿ ಮಾಡಿ. ಹೋಪ್ಫುಲಿ ನಿಮ್ಗೂ ಇದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಯಾರಿಗೆ ಸೀರೆ ಉಡ್ಸಕ್ ಸ್ವಲ್ಪ ಕಷ್ಟ ಆಗತೈತಿ ಅವರು ನೀವು ಹಿಂಗ್ ಮನ್ಯಾಗ ಮಾಡ್ಕೋಬಹುದು. ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ವರಮಹಾಲಕ್ಷ್ಮಿ. US ಒಳಗ ಹೂವ ಸಿಗಂಗಿಲ್ಲ, ಹಿಂಗ್ ಹಾರ ಸಿಗಂಗಿಲ್ಲ. ಹಾರ ಆರ್ಡರ್ ಮಾಡಿಸಿ ಇಂಡಿಯಾದಿಂದ ತರಿಸ್ಬೇಕು. ಅವನು ಇಂಡಿಯಾದಿಂದನೇ ಬರ್ತಾವ್ ಹಾರ ಬರ್ಬೇಕಂತಂದ್ರ. ಸೊ ಅದಕ್ಕ ನಾವ್ ಹಿಂಗ ಫ್ಲವರ್ ಬುಕ್ಕಿನ ಒಳಗಿಂದ ಹೂವ ಹಿಂಗ್ ಕಟ್ ಮಾಡಿ ದೇವ್ರಿಗೆ ಏರಿಸ್ತೀವಿ. ಅದಕ್ಕ ನಾ ಇವು ಪ್ಲಾಸ್ಟಿಕ್ ಹೂವ ಹಾಕಿನಿ. ಇಲ್ಲ ಅಂದ್ರೆ ನನ್ ಕಡೆ ಯಾವ ಹೂವನು ಇಲ್ಲ ಈಗ. ಸೊ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನ್ಯಾಚುರಲ್ ಹೂವ ಇರ್ಲಿ ಅಂತ ಹೇಳಿ ಸೊ ಈ ಹೂವನು ಹಾಕತ್ತೀನಿ. ಓಕೆ ನೋಡ ಹಿಂಗ್ ಕಟ್ ಮಾಡ್ತೀವಿ ನಾವು. ಹಿಂಗ್ ಕಟ್ ಮಾಡಿ ಹೂವ ಅಲ್ಲೇ ತಲೆ ಮೇಲೆ ಕುಂದ್ರಬೇಕಂತ ಹೇಳಿ, ಕರೆಕ್ಟ್ ಇಲ್ಲೇ ಇರ್ಬೇಕಂತ ಹೇಳಿ ಬ್ಲೌಸ್ ಪೀಸ್ ಇಟ್ಟಿನಿ. ಬ್ಲೌಸ್ ಪೀಸ್ ಒಳಗ ಹೂವ ಹಿಂಗ ಟಕ್ ಇನ್ ಮಾಡ್ತೀನಿ ಸೊ ದಟ್ ಅಲ್ಲೇ ಕುಂದಿರ್ತೈತೆ ಅಂತ ಹೇಳಿ. ಸೊ ಲೆಟ್ಸ್ ಟ್ರೈ. ಸಿಟ್ಸ್ ದೇರ್ ಗುಡ್. ನೋಡಲಿ ಚಂದ ಕಾಣತೈತಲ್ಲ. ನೋಡಿದ್ರಲ್ಲ ಇವತ್ತು ಲಕ್ಷ್ಮೀ ಪೂಜೆ ಎಲ್ಲ ಹೆಂಗೆ ಮಾಡಿದ್ವಿ ಅಂತ. ಬಟ್ ಈ ಸತಿ ನಾ ಯಾಕೋ ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ ಅಂತ ಅನ್ಸಾದೈತೆ ನನಗೆ. ಜಾಸ್ತಿ ಜಸ್ಟ್ ಹಿಂಗೆ ಏನೇನು ಮಾಡಿದ್ನಿ ಅಂತ ಹೇಳಿ ಅಷ್ಟೇ ಐತಿ. ನಾ ಏನೂ ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ. ಎಲ್ಲ ಕೆಲಸ ಮಾಡೋದ್ರೊಳಗೆ ಬ್ಯುಸಿ ಆದ್ನಿ. ಮಾತಾಡ್ಕೋತ ನಿಂದ್ರಾಕ ಪೂಜೆ ಅದೆಲ್ಲ ಟೆನ್ಷನ್ ಇತ್ತು. ಆಮೇಲೆ ಹೊಸು ಭಾಳ ಆಗತ್ತಿತ್ತು. ಮುಂಜಾನೆ ಏನೂ ತಿಂದಾರೆ ಪೂಜೆ ಮಾಡತ್ತಿದ್ವಿ. ಹಿಂಗೆ ಪೂಜೆ ಮಾಡಿದ್ವಿ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಆ್ಯಂಡ್ ನೀವೆಲ್ಲರೂ ಹೆಂಗೆ ಪೂಜೆ ಮಾಡಿರಿ ಅಂತ ಅನ್ನೋದು ನಂಗೆ ಹೇಳ್ರಿ. ಈಗ ಈವ್ನಿಂಗ್ ತಾಂಬೂಲ ಕರೆದೀನಿ, ಅವರು ಬರ್ತಾರೆ. ಬಟ್ ಅವಾಗೆಲ್ಲ
ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಅವ್ರಿಗೆ ಇಷ್ಟ ಇರುತ್ತೋ ಇಲ್ಲೋ ಗೊತ್ತಿಲ್ಲಲ್ಲ, ಅದಕ್ಕೆ ನಾ ಅವ್ರದ್ದೇನು ವೀಡಿಯೋ ಮಾಡೋಕೆ ಹೋಗಂಗಿಲ್ಲ. ಬಟ್ ಇಫ್ ಐ ಟೇಕ್ ಎನಿ ಫೋಟೋಸ್ ನಾ ಹಾಕ್ತೀನಿ, ಲಾಸ್ಟಿಗೆ ಫೋಟೋಸ್ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ಆ್ಯಂಡ್ ನೋಡಿದ್ರಲ್ಲ ಶ್ರೀನು ಹಿಂಗೆ ರೆಡಿ ಆಗ್ಯಾರ. ಗೊತ್ತಿಲ್ಲ, ನಾನು ಫುಲ್ ಶಾಕ್ ಆಗಿದ್ದೆ. ಅವ್ರು ಹಿಂಗೆ ರೆಡಿ ಆಗಿದ್ದು ನೋಡಿ ಖುಷಿ ಆಯಿತು. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ನಮ್ಮದು ಚಿಕ್ಕ ಪುಟ್ಟ ಲಕ್ಷ್ಮಿ ಹೆಂಗೆ ಅನಿಸಿದ್ಲು, ಆಮೇಲೆ ನಾವು ಹೆಂಗೆ ಅನಿಸಿದ್ವಿ, ನಮ್ಮ ಪೂಜೆ ಹೆಂಗೆ ಅನಿಸ್ತು ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹೋಪ್ಫುಲಿ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಭಾಳ ಸ್ಪೆಷಲ್ ಇತ್ತು ನಮಗೆ. ಈ ಮನೆ ಒಳಗೆ ಫಸ್ಟ್ ವರಮಹಾಲಕ್ಷ್ಮಿ ಫಸ್ಟ್ ಫೆಸ್ಟಿವಲ್ ನಾವಿಬ್ರು ಕೂಡಿ ಇಲ್ಲಿ ಮಾಡತ್ತಿದ್ದು. ಆ್ಯಂಡ್ ನಮ್ಮಿಬ್ರಿಗೂ ಭಾಳ ಸ್ಪೆಷಲ್ ಇತ್ತು, ವೆರಿ ಕ್ಲೋಸ್ ಟು ಹಾರ್ಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡೇ ಇರಲಿಲ್ಲ. ಸೀರೆ ಇಲ್ಲ ಲಕ್ಷ್ಮಿಗೆ, ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಎಲ್ಲ ಹಿಂಗೆ ಮುಖ ಹಾಕಿ ಪೂಜೆ ಮಾಡ್ತಾರೆ. ನನ್ನ ಕಡೆ ಆ ಮುಖ ಇಲ್ಲ, ಹೆಂಗೆ ಮಾಡೋನು ಏನು, ಇರ್ಲಿ ಬಿಡು ಮತ್ತು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋನು ಹಂಗೆ ಹಿಂಗೆ ಅಂತ ಅನ್ನತ್ತಿದೆ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಇದು ನಮ್ಮ ಮನೆ ಐತಿ, ನಮ್ಮ ಮನೆಯೊಳಗೆ ಫಸ್ಟ್ ಟೈಮ್ ಐತಿ, ನಾ ಮಾಡಬೇಕು ಅಂತ ಅನ್ಸತ್ತಿತ್ತು. ಬಟ್ ಅದೇ ಆ ಇನ್ಸ್ಟಾ ರೀಲ್ ನೋಡಿಬಿಟ್ಟು ಒಂದು ಬ್ಲೌಸ್ ಪೀಸಿಂದ ಹಿಂಗೆ ಸೀರೆ ಉಡ್ಸ್ಬೋದು ಅಂತ ಅನಿಸ್ತು. ನಾ ಮಾಡಂಗಿಲ್ಲ ಅಂತಂದ್ರೆ ನಾರ್ಮಲ್ ಹಿಂಗೆ ತುಂಬಿ ಚರಿಗೆ ಇಟ್ಟು ಪೂಜೆ ಮಾಡಾಕಿದ್ನಿ. ಈಗ ಅದು ಬ್ಲೌಸ್ ಪೀಸಿಂದ ಹಿಂಗೆ ಮಾಡ್ಬೋದು ಅಂತ ಹಿಂಗಂದು ವಿಡಿಯೋ ನೋಡಿದ್ನಲ್ಲ ಒಬ್ರದ್ದು, ಹಂಗೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಕಡೆ ಯಾವುದೋ ಒಂದು ಇದ್ದಿದ್ದು ನಂಗೆ 2-3 ಹಿಂಗೆ ಬ್ಲೌಸ್ ಇದ್ದು, 1-2 ಬ್ಲೌಸ್ ಇದ್ದು. ಆ ಬ್ಲೌಸಿಂದ ನಾನು ಹಿಂಗೇನೋ ಒಂದು ಲಕ್ಷ್ಮಿಗೆ ಸೀರೆ ಉಡ್ಸಿರಂಗೆ ಮಾಡಿದೆ. ಭಾಳ ಖುಷಿ ಆಯಿತು. ಲಕ್ಷ್ಮಿನೂ ಭಾಳ ಚಂದ ಕ್ಯೂಟ್, ಭಾಳ ಚಂದ ಕಾಣತೈತಿ ಲಕ್ಷಣವಾಗಿ. ನಾನು ಅಲ್ಲಿ ಕುಂತ ಹಿಂಗೆ ನೋಡ್ಕೊಂತ ಕುಂದ್ರಂಗೆ ಅಂತ ಅನ್ಸತೈತಿ. ನಾನು ಶ್ರೀ ಎಷ್ಟೋತನ ಹಂಗೆ ಪೂಜೆ ಆದಮೇಲೆ ಎಷ್ಟೋತನ ಅಲ್ಲೇ ನೋಡ್ಕೊಂತ ಭಾಳ ಖುಷಿ ಆಯ್ತು ಇಬ್ರಿಗೂ. ಯಾ ನಿಮಗೆ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿ ತನಕ ದೇಸ್ ಒನ್ ಮೋರ್ ಥಿಂಗ್ ನಾನು ನಿಮ್ಗೆ ಹೇಳಿಲ್ಲ, ಅದು ಕಡುಬು ಹೆಂಗಾಗಿದೆ ಅಂತ ಹೇಳಿ. ನಾವು ಪ್ರಸಾದ ಟೇಸ್ಟ್ ಮಾಡಿದ್ವಿ ಹೆಂಗಾಗ್ಯದ ಅಂತ ಹೇಳಿ. ಪ್ರಸಾದ ಟೇಸ್ಟ್ ಮಾಡಿದ್ಮೇಲೆ ಭಾಳ ಮಸ್ತ್ ಆಗೈತಿ. ನಾ ಫ್ಲಾಪ್ ಆಯಿತು, ಹಂಗಾಯ್ತು ಹಿಂಗಾಯ್ತು ಅಂತ ಅನ್ಕೊಳಕತ್ತಿದ್ದೆ. ಏನೂ ಆಗಿಲ್ಲ, ಭಾಳ ಮಸ್ತ್ ಆಗೈತಿ. ಟ್ರೈ ಮಾಡಿದ್ನಿ. ಆಮೇಲೆ ಏರ್ ಫ್ರೈ ಒಳಗೆ ಒಂದು ಸ್ವಲ್ಪ 5 ಮಿನಿಟ್ಸ್ ಇಟ್ಟಿದೆ. 5 ಮಿನಿಟ್ಸ್ ಬದಲು ಜಸ್ಟ್ 3 ಮಿನಿಟ್ಸ್ ಇಡಬೇಕು ಮೋಸ್ಟ್ಲಿ. ಯಾಕಂದ್ರೆ ಅದೊಂದು ಸ್ವಲ್ಪ ಕಟಿ ಆಗಿಬಿಟ್ಟು ಫುಲ್ ಕ್ರಿಸ್ಪಿ ಆಗಿಬಿಟ್ಟಿತ್ತು. ಕ್ರಿಸ್ಪಿ ಬದಲು ಮೆತ್ತದ ಸ್ವಲ್ಪ ಕ್ರಿಸ್ಪಿ ಅಂತಂದ್ರೆ 3 ಮಿನಿಟ್ಸ್ 2 ಮಿನಿಟ್ಸ್ ಸಾಕು ಅನ್ಕೊತೀನಿ. ಇದು ಸ್ಟೀಮ್ ಒಳಗೆ ನಂಗೆ ಜಾಸ್ತಿ ಹೊತ್ತು ತಗೊಂತ ಸ್ಟೀಮ್ ಆಗಕ್ಕೆ. ಬಟ್ ಏರ್ ಫ್ರೈ ಒಳಗೆ ಜಲ್ದಿ ಆಗ್ಬಿಡ್ತೈತಿ. ಭಾಳ ಚಲೋ ಟೇಸ್ಟ್ ಬಂದಿತ್ತು, ಭಾರಿ ಮಸ್ತ್ ಇತ್ತು, ರುಚಿ ಇತ್ತು, ಭಾಳ ಈಸಿ ಐತಿ. ನೀವು ಟ್ರೈ ಮಾಡ್ತಿದ್ರೆ ಮಾಡಿರಿ. ಬಟ್ ಬೆಲ್ಲ ಜಾಸ್ತಿ ಹೊತ್ತು ಬಿಸಿ ಮಾಡಕ್ಕೆ ಹೋಗ್ಬೇಡ್ರಿ, ನನಗೆ ಅದು ಕಟ್ಟಿ ಆಗ್ಬಿಡ್ತೈತೆ ಜಲ್ದಿ. ನನಗೂ ಅದು ಗೊತ್ತಿತ್ತು, ಬಟ್ ಅದೇನೋ ಕೆಲಸ ಒಳಗೆ ಆ ಕಡೆ ನೋಡೋಳಗೆ ಅದು ಜಲ್ದಿ ಕಟ್ಟಿಯಾಗಿ ಹೋಯ್ತು. ಅಂತೂ ಇಂತೂ ನಮ್ಮ ವರಮಹಾಲಕ್ಷ್ಮಿ ಭಾಳ ಚಲೋ ಆಯಿತು. ನಮ್ಮ ಪುಟ್ಟಲಕ್ಷ್ಮಿನೂ ಭಾಳ ಚಂದ ಕಾಣತ್ತಾರ. ನೆಕ್ಸ್ಟ್ ಟೈಮ್ ನೋಡೋಣಂತ ಮತ್ತೆ ಹೆಂಗೆ ಮಾಡ್ತೀನಿ ಅಂತ ಹೇಳಿ. ಓಕೆ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಶ್ರೀಗೆ ತೋರ್ಸೋಕ್ಕಾಗಲ್ಲ, ಈ ಸೂಪರ್ ಟಯರ್ಡ್. ಅವ್ರು ಆಲ್ರೆಡಿ ವರ್ಕ್ ಮಾಡಾಕತ್ತಾರ. ಈ ಕಡೆ ಇಲ್ಲಿ ಕುಂತಿದ್ರು, ಊಟ ಮಾಡಿದ್ವಿ ಇಬ್ರು ಕೂಡಿ. ಅವ್ರು ವರ್ಕಿಂಗ್ ಐತಿ ಇವತ್ತು. ಸೊ ಅವ್ರು ವರ್ಕ್ ಮಾಡತ್ತಾರ. ನಾನು ಇದೆಲ್ಲ ಮಾಡಿಬಿಟ್ಟು ಸಂಜೆನೇ ಆಗಲ್ಲ ಒಬ್ರು ಮನೆಗೆ ನಾನು ತಾಂಬೂಲ ತೊಳಕ್ಕೆ ಹೋಗ್ಬೇಕು. ಅವ್ರು ನಮ್ಮ ಮನೆಗೆ ಬರ್ತಾರೆ. ಸೊ ಹಿಂಗೆಲ್ಲ ಐತಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಮನೆ ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಅವ್ರು ಬರೋರಿಗೆಲ್ಲ ಮಾಡಿಡೋಣಂತ. ಸೊ ನಿಮಗೆ ಹೊಳ್ಳಿ ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಟಿಲ್ ದೆನ್ ಬಾಯ್.